ನಿಮ್ಮ ಫೋನಲ್ಲಿರುವಂಥ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ಕೆಲವರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಮೊದಲು ಈ ಒಂದು ಸೆಟ್ಟಿಂಗ್ನ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನಲ್ಲಿ. ಇಲ್ಲ ಅಂತಂದರೆ ನಿಮ್ಮ ಫೋಟೋಸ್ ವೀಡಿಯೋಸ್ ಯಾರು ಬೇಕಾದರೂ ಕೂಡ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಅದನ್ನು ಯಾರಾದರೂ ಮಿಸ್ಯೂಸು ಕೂಡ ಮಾಡ್ಕೊಳ್ಬೋದು, ಎಲ್ಲಾದರೂ ಲೀಕು ಕೂಡ ಆಗ್ಬೋದು. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಆ್ಯಂಡ್ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಲಿ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಓಕೆ, ಸೊ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ಥರ ವೀಡಿಯೋಸ್ಗಳಾಗ್ತಿರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ನಿಮ್ಮ ಫೋನಲ್ಲಿ ಫೋಟೋಸ್ ಅಂತ ಒಂದು ಆ್ಯಪ್ ಇರುತ್ತೆ. ಅಂದರೆ ಇದು ಗೂಗಲ್ ಫೋಟೋಸ್ ಆ್ಯಪ್. ಇದು ಪ್ರತಿ ಫೋನ್, ಹೊಸ ಫೋನ್ನ ನೀವು ತಗೊಂಡಾಗ ನಿಮ್ಮ ಫೋನಲ್ಲಿ ಈ ಒಂದು ಫೋಟೋಸ್ ಆ್ಯಪು ಇನ್ಸ್ಟಾಲ್ ಆಗುತ್ತೆ, ಆಯಿತಾ. ಸೊ ಇದರಲ್ಲಿ ನಿಮ್ಮ ಒಂದು ಗೂಗಲ್ ಅಕೌಂಟಲ್ಲಿ ನಿಮ್ಮ ಫೋಟೋಸ್ ಆ್ಯಪು ಲಾಗಿನ್ ಆಗಿರುತ್ತೆ. ಇದರಲ್ಲಿ ನೀವು ಇಟ್ಟಿರುವಂಥ ಫೋಟೋಸ್ ವೀಡಿಯೋಸ್ಗಳು ನಿಮ್ಮ ಗ್ಯಾಲರಿಯಲ್ಲಿ ಏನೇನಿದೆ ಅದೆಲ್ಲ ಇದರೊಳಗೆ ಇರುತ್ತೆ. ಈ ಫೋಟೋಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ. ಇನ್ ಕೇಸ್ ಈ ಒಂದು ಆ್ಯಪ್ ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ಜಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಫೋಟೋಸ್ ಅಂತ ಸರ್ಚ್ ಮಾಡಿ, ಗೂಗಲ್ ಫೋಟೋಸ್ ಅಂತ. ಓಕೆ, ಗೂಗಲ್ ಫೋಟೋಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಆ್ಯಪ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಗೂಗಲ್ ಫೋಟೋಸ್ ಅಂತ. ಇದೇ ಆ್ಯಪ್ ಅದು. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ನಾನು ನಿಮ್ಗೆ ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಈ ಥರ ತೋರಿಸಿದ್ದು ಓಪನ್ ಮಾಡಿ ಅಂತ. ಓಪನ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡೋಕ್ಕೋಗ್ಬಿಡಿ. ಕೆಲವೊಂದಷ್ಟು ಬೇಡದಿರೋದು ಆ್ಯಪ್ಗಳು ಕೂಡ ತೋರಿಸ್ತಾ ಇರುತ್ತೆ ಅದೇ ಹೆಸರಲ್ಲಿ. ಸೊ ಇನ್ಸ್ಟಾಲ್ ಆಗಿರುತ್ತೆ ಆಲ್ರೆಡಿ. ಓಕೆ, ಸೊ ಇಲ್ಲಿ ನಿಮಗೆ ನೀವು ನೋಡ್ಬೋದು ನಿಮ್ಮ ಫೋಟೋಸ್ಗಳು, ನಿಮ್ಮ ಫೋನಲ್ಲಿ ಏನೇನು ಫೋಟೋಸ್ಗಳಿದೆ ಅದೆಲ್ಲ ನಿಮ್ಗೆ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬರ್ತಾ ಇರುತ್ತೆ, ಎಲ್ಲ ಬ್ಯಾಕಪ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ನನ್ನ ಫೋಟೋಸ್ಗಳು, ಹಳೇ ಫೋಟೋಸ್ಗಳು 2021 ಅದೆಲ್ಲ ಇಲ್ಲಿದೆ. ಇದೇನಪ್ಪ ಅಂತಂದರೆ ಎಲ್ಲ ಬ್ಯಾಕಪ್ ಆಗ್ತಾ ಇರುತ್ತೆ ನಿಮ್ಮ ಜಿಮೇಲ್ ಅಕೌಂಟ್ಗೆ. ಇಲ್ಲಿ ನೀವು ಮೇಲ್ಗಡೆ ನಿಮ್ಮ ಜಿಮೇಲ್ ಅಕೌಂಟ್ದು ಫೋಟೋ ಇರುತ್ತೆ, ಅಥವಾ ನಂದು ಎಲ್ಲ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇದು ನಿಮ್ಮ ಜಿಮೇಲ್ ಅಕೌಂಟು ನಿಮ್ಮದು ತೋರಿಸ್ತಾ ಇರುತ್ತೆ. ಆ ಜಿಮೇಲ್ ಅಕೌಂಟ್ಗೆ ಎಲ್ಲ ಇದು ಬ್ಯಾಕಪ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಗ್ಯಾಲರಿ ಇರುವಂಥದ್ದೆಲ್ಲ ಈ ಇಮೇಲ್ ಐ ಡಿಗೆ ಸ್ಟೋರೇಜು ಅಪ್ಲೋಡ್ ಆಗ್ತಾ ಇರುತ್ತೆ. ನೆಟ್ ಆನ್ ಮಾಡಿದಾಗ ಅದೇನಾಗುತ್ತೆ, ಇದೆಲ್ಲ ಸ್ಟೋರ್ ಆಗಿರುತ್ತೆ. ಇಲ್ಲಿ ಹೇಗೆ ನಿಮ್ಮ ಫೋಟೋಸ್ಗಳು ವೀಡಿಯೋಸ್ಗಳು ಲೀಕ್ ಆಗ್ತವೆ ಅಂತಂದರೆ ನೋಡಿ, ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಜಿಮೇಲ್ ಅಕೌಂಟು ಮತ್ತು ಪಾಸ್ವರ್ಡ್ ಗೊತ್ತಿರೋರು ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಅವರು ಲಾಗಿನ್ ಮಾಡಿಕೊಂಡು ಇಲ್ಲಿ ಅವರು ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ತಾರೆ, ಆಯಿತಾ. ಅದೇನು ಸೆಟ್ಟಿಂಗ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಕೆಲವ್ರು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಐ ಡಿ ಪಾಸ್ವರ್ಡ್ ಗೊತ್ತಿಲ್ಲ ಅಂದವರು ನಿಮ್ಮ ಫೋನನ್ನು ಇಸ್ಕೋತಾರೆ. ಒಂದು 5 ನಿಮಿಷ ಫೋನ್ ಕೊಡ್ತೀರಾ, ಒಂದು ಫೋನ್ ಕಾಲ್ ಮಾಡಬೇಕು ಅಥವಾ ಏನೋ ನಿಮ್ಗೆ ಗೊತ್ತಿರೋರು ಇಸ್ಕೊತಾರೆ, ಫೋಟೋ ಕಳಿಸ್ಕೋಬೇಕು ಕೊಡಿ ಅಂತ, ನೀವು ಕೊಡ್ತೀರಾ. ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ನಿಮ್ಮ ಗೂಗಲ್ ಫೋಟೋಸ್ ಆ್ಯಪ್ ಓಪನ್ ಮಾಡ್ಕೊಳ್ತಾರೆ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದು ಫೋಟೋಸ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾರೆ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಒಂದು ಶೇರಿಂಗ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಪಾರ್ಟ್ನರ್ ಶೇರಿಂಗ್ ಅಂತ ಬರ್ತಾ ಇದೆ. ಈ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಸೆಲೆಕ್ಟ್ ಪಾರ್ಟ್ನರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ತಾರೆ. ಇಲ್ಲಿ ಕ್ಲಿಕ್ ಮಾಡಿ ಅಲೋ ಅಂತ ಕೊಡ್ತಾರೆ. ಅಲೋ ಕೊಟ್ಬಿಟ್ಟು ಇಲ್ಲಿ ಇನ್ವೈಟ್ ಯುವರ್ ಪಾರ್ಟ್ನರ್ ಅಂತಿದೆ ನೋಡಿ, ಇಲ್ಲಿ ಅವರ ಒಂದು ಇಮೇಲ್ ಅಡ್ರೆಸ್ನ ಹಾಕ್ತಾರೆ. ಈಗ ನಿಮ್ಮದೇನೋ ಇಮೇಲ್ ಅಡ್ರೆಸ್ ಇರುತ್ತೆ, ಆ ಇಮೇಲ್ ಅಡ್ರೆಸ್ ಹಾಕ್ತು ಅಂತಂದರೆ ಇಲ್ಲಿ ನಿಮಗೆ ಆ್ಯಡ್ ಅಂತ ಬರುತ್ತೆ ಕೆಳಗಡೆ. ಆ್ಯಡ್ ಅಂತ ಸೆಂಡ್ ಕೊಟ್ಟ ತಕ್ಷಣ ಆ ಒಂದು ಇಮೇಲ್ ಐ ಡಿಗೆ ಒಂದು ಮೆಸೇಜ್ ಹೋಗುತ್ತೆ. ಆ ಇಮೇಲ್ ಐ ಡಿಗೆ ಅವ್ರ ಇಮೇಲ್ ಐ ಡಿಗೆ ಇಲ್ಲಿ ಯಾರು ಇಮೇಲ್ ಐ ಡಿ ಹಾಕಿರ್ತಾರೆ ಅವರು ಆಗ ನಿಮ್ಗೆ ಫೋನ್ ಕೊಟ್ಬಿಡ್ತಾರೆ ವಾಪಸ್ಸು. ಅವ್ರ ಇಮೇಲ್ ಐ ಡಿ ಅವ್ರ ಐ ಡಿ ಪಾಸ್ವರ್ಡ್ ಗೊತ್ತಿರುತ್ತಲ್ಲ, ಅವ್ರು ಲಾಗಿನ್ನಲ್ಲೇ ಇರುತ್ತೆ. ಅವ್ರ ಫೋನಲ್ಲಿ ಒಂದು ರಿಕ್ವೆಸ್ಟ್ ಬಂದಿರುತ್ತೆ ನಿಮ್ಮ ಕಡೆಯಿಂದ, ಅದನ್ನು ಅವರು ಆಕ್ಸೆಪ್ಟ್ ಮಾಡ್ತಾರೆ ಇನ್ನೊಂದು ಫೋನಲ್ಲಿ, ಅಂದರೆ ಅವ್ರ ಫೋನಲ್ಲಿ. ಆಕ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ ಕತೆ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿಲಿ ಇಲ್ಲಿ ಯಾವ್ಯಾವ ಫೋಟೋ ತೋರಿಸ್ತಾ ಇದೆ ನೋಡಿ, 2022 ನನ್ನ ಫೋಟೋ ತೋರಿಸ್ತಾ ಇದೆಯಲ್ಲ, ಈ ಥರ ಫೋಟೋಗಳಲ್ಲಿ ಏನು ತೋರಿಸ್ತದೆ ಇದೆಲ್ಲವೂ ಕೂಡ ಡಿಟ್ ಇಲ್ಲಿರೋ ಥರನೇ ಅವ್ರ ಜಿಮೇಲ್ ಅಕೌಂಟಲ್ಲಿ ಬರುತ್ತಿದ್ದು, ಆಯಿತಾ. ಅವ್ರ ಜಿಮೇಲ್ ಅಕೌಂಟಲ್ಲಿ ಬರುತ್ತೆ. ಇನ್ನೇನು, ಈಗ ಇದು ಫೋಟೋ ಬಂದಮೇಲೆ ಇದನ್ನು ಅವರು ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಆಯಿತಾ. ಇದನ್ನು ಅವ್ರು ಸೇವ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೇ ಶೇರ್ ಇದೆ, ಶೇರ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋತಾರೆ, ಆಯಿತಾ. ಸೊ ಇದನ್ನು ಅವರು ಎಲ್ಲಾದರೂ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಫೋಟೋಸ್ಗಳು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅವರು ಕೂಡ ನೋಡ್ಬೋದು. ಈ ಥರ ಏನಾಗುತ್ತೆ, ನಿಮ್ಮ ಫೋಟೋಸ್ಗಳು ಲೀಕ್ ಆಗ್ತವೆ. ಅದಕ್ಕೋಸ್ಕರ ಫಸ್ಟು ಫೋನ್ ಯಾರಿಗೂ ಕೊಡಬೇಡಿ, ಮತ್ತು ನಿಮ್ಮ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ, ಆಯಿತಾ. ಈಗ ನಿಮ್ಮ ಅಕೌಂಟ್ ಏನಾದರೂ ಈ ಥರ ಏನಾದರೂ ಯಾರಾದರೂ ನೋಡ್ತಾ ಇದ್ದಾರೆ ಇಲ್ವ ಅನ್ನೋದು ಚೆಕ್ ಮಾಡೋ ತೋರಿಸ್ತೀನಿ ಬನ್ನಿ. ಸೊ ಜಸ್ಟ್ ಇಲ್ಲಿ ಪ್ರೊಫೈಲ್ ಫೋಟೋ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನಾನು ಎಲ್ಲನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಬಂದು ಫೋಟೋ ಸೆಟ್ಟಿಂಗ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಶೇರಿಂಗ್ ಅಂತ ಬರುತ್ತೆ, ಈ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪಾರ್ಟ್ನರ್ ಶೇರಿಂಗ್ ಅಂತ ಬರುತ್ತೆ, ಈ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಹೆಂಗೆ ಬರ್ತಾ ಇದೆಯೋ ಇಲ್ಲಿ ಹಿಂಗೆ ಬರಬೇಕು, ಫುಲ್ಲು ಶೇರ್ ಫೋಟೋಸ್ ವಿತ್ ಯುವರ್ ಫೇವ್ರೆಟ್ ಪರ್ಸನ್ ಅಂತ, ಇಲ್ಲಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಬರಬೇಕು, ಆಯಿತಾ. ನಿಮ್ಗೇನಾದರೂ ಇದು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಗೆ ಯಾರ್ದೋ ಇಮೇಲ್ ಐ ಡಿ ಇಲ್ಲಿ ತೋರಿಸ್ತಾ ಇದೆ ಅಂತಂದರೆ, ಈ ಥರ ಬರಲಿಲ್ಲ ಅಂತಂದರೆ ನಿಮ್ಮ ಫೋನ್
ಅವರು ನೋಡ್ತಾ ಇದ್ದಾರೆ, ಅಂದರೆ ನಿಮ್ಮ ಫೋಟೋಸ್ ವೀಡಿಯೋಸ್ ಅವ್ರು ನೋಡ್ತಾ ಇದ್ದಾರೆ ಅಂತ ಅರ್ಥ ಆಯಿತಾ. ಫಸ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಎಲ್ಲರೂ ಕೂಡ. ತುಂಬ ಜನ ಇದನ್ನು ಚೆಕ್ ಮಾಡ್ತಾರಲ್ಲ, ಸೊ ಈ ಥರ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲೇ ಆನ್ ದ ಸ್ಪಾಟಲ್ಲೇ ಗೊತ್ತಾಗುತ್ತೆ ಯಾರಾದರೂ ನಿಮ್ಮ ಫೋಟೋಸ್ ವೀಡಿಯೋಸ್ ನೋಡ್ತಾ ಇದ್ದಾರೆ ಏನು ಅಂತ. ಸೊ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಹೇಗನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ. ಸಿಗೋಣ. ಲವ್ ಯು ಆಲ್.